ವೀಕ್ಷಕರೇ, ನಮ್ಮ ಸಮಾಜದಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಸಮಾಜಘಾತುಕ ಘಟನೆಗಳು ನಡೀತಾನೆ ಇರುತ್ತೆ. ನಾವು ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ಹಲವಾರು ವಿಚಾರಗಳನ್ನ, ಸಾಕಷ್ಟು ಪ್ರಕರಣಗಳನ್ನ ನಾವು ನೋಡ್ತಾ ಬರ್ತೀವಿ. ಅಂತಹದೇ ಒಂದು ಘಟನೆ ಇದೀಗ ಬೆಂಗಳೂರಿನಲ್ಲಿ ನಡೆದಿದೆ. ಅದೇನು, ಯಾವ ತರದ ಘಟನೆ ಎಲ್ಲವನ್ನೂ ಕೂಡ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಬರ್ತೀನಿ. ಬೆಂಗಳೂರಿನಲ್ಲಿ ಸಾಕಷ್ಟು ಜನ ಬೇರೆ ಬೇರೆ ಕಡೆಯಿಂದ ಬಂದು ವಾಸ ಮಾಡೋರು ಇರ್ತಾರೆ. ಜೀವನವನ್ನ ಕಟ್ಕೊಳ್ಳೋಕೆ ಬೆಂಗಳೂರಿಗೆ ಬಂದು ಕಷ್ಟಪಟ್ಟು ಕೆಲಸ ಮಾಡೋರು ಇರ್ತಾರೆ. ಹಾಗೆ ಇನ್ನೂ ಸಾಕಷ್ಟು ಜನ ಬೆಂಗಳೂರಿಗೆ ಬಂದು ಸಾಕಷ್ಟು ಕೆಟ್ಟ ಕೆಲಸಗಳಿಗೆ ಅಥವಾ ಕೆಲವೊಂದು ಕೆಟ್ಟ ವಿಚಾರಗಳಿಗೆ ತಮ್ಮನ್ನ ತಾವು ತೊಡಗಿಸಿಕೊಂಡಿರ್ತಾರೆ. ಹಾಗೆ ಈ ಒಂದು ವಿಚಾರವನ್ನ, ಈ ಒಂದು ಪ್ರಕರಣವನ್ನ ಕೇಳಿದ್ರೆ ನೀವು ಖಂಡಿತವಾಗ್ಲೂ ಬೆಚ್ಚಿ ಬೀಳ್ತೀರಾ. ಏನು ಎಲ್ಲವನ್ನ ಕೂಡ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಬರ್ತೀನಿ. ಹೌದು, ಬೆಂಗಳೂರಿನಲ್ಲಿ ಸಾಕಷ್ಟು ಜನ ಯುವಕ ಯುವತಿಯರು ಮನೆ ಮಾಡ್ಕೊಂಡಿರ್ತಾರೆ. ಹಾಗೆ ಯುವಕ ಯುವತಿಯರು ದೂರದಿಂದ ಬಂದು ಇಲ್ಲಿ ನೆಲೆಯನ್ನ ಕಟ್ಟಿಕೊಂಡು ಸುಂದರವಾದ ಜೀವನವನ್ನ ನಡೆಸ್ತಾ ಇರ್ತಾರೆ. ಕೆಲವೊಬ್ರು ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಅನ್ನ ಇಟ್ಕೊಂಡಿರ್ತಾರೆ. ಹಾಗೆ ಇನ್ನು ಕೆಲವೊಬ್ರು ತಮ್ಮ ಫ್ಯಾಮಿಲಿ ಆಯಿತು, ತಮ್ಮ ಕುಟುಂಬ ಆಯಿತು, ಎಲ್ಲವೂ ಕೂಡ ಸಮೃದ್ಧವಾಗಿ ಅಥವಾ ತುಂಬಾನೇ ಚೆನ್ನಾಗಿ ಜೀವನವನ್ನ ನಡೆಸ್ತಾ ಇರ್ತಾರೆ. ಹಾಗೆ ಕೆಲವೊಂದು ಘಟನೆಗಳು ನಡೆಯುತ್ತೆ ನಮ್ಮ ಬೆಂಗಳೂರಿನಲ್ಲಿ, ನಾವು ಪ್ರತಿನಿತ್ಯನೂ ನೋಡ್ತಾ ಇರ್ತೀವಿ. ಅದೇ ರೀತಿ ಇದು ಒಂದು ಘಟನೆ ನಡೆದಿರುವಂಥದ್ದು. ಬೆಂಗಳೂರಿನಲ್ಲಿ ಯುವತಿಯೊಬ್ಬಳು ತನ್ನ ಲವ್ವರ್ಗೆ ಗಾಡಿ ಕೊಡಿಸಬೇಕು ಅಂತ ಮನೆಯ ಓನರ್ ಆಂಟಿಯನ್ನೇ ಕೊಲೆ ಮಾಡಿ ಚಿನ್ನದ ಸರವನ್ನ ಕಳ್ಳತನವನ್ನ ಮಾಡಿರುವಂಥದ್ದು. ಇದು ಕೆಂಗೇರಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿರುವಂಥದ್ದು. ನೋಡಿ, ಎಂಥ ಸಿಲ್ಲಿ ವಿಚಾರ ಅಂತ, ಚಿಕ್ಕ ವಿಚಾರ, ಇದು ಒಂದು ಕೊಲೆಯಲ್ಲಿ ಅಂತ್ಯ ಆಗಿದೆ. ತನ್ನ ಲವ್ವರ್ಗೆ ಒಂದು ಗಿಫ್ಟ್ ಕೊಡಬೇಕು ಅಥವಾ ಒಂದು ಗಾಡಿಯನ್ನು ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ತಾನು ಮನೆಯಲ್ಲಿ ಇದ್ದ ಮನೆಯ ಓನರ್ ಅವರನ್ನೇ ಕೊಲೆ ಮಾಡಿದಂತಹ ಒಂದು ಘಟನೆ. ಇಂತಹ ಒಂದು ದುಷ್ಕೃತ್ಯ, ನಿಜಕ್ಕೂ ಇದನ್ನು ನೆನೆಸ್ಕೋಬೇಕಾದ್ರೆ ಯಾಕೆ ಈ ಥರದ ಮನಸ್ಸುಗಳಿದಾವ ಅಂತ ಅನಿಸ್ಬಿಡುತ್ತೆ. ಅಷ್ಟೊಂದು ಕೀಳಾಗಿ ಆ ಒಂದು ಯುವತಿ ಯೋಚನೆ ಮಾಡಿದ್ದಾಳ ಅಂತ ಒಂದು ಪ್ರಶ್ನೆ ಮೂಡುತ್ತೆ. ಸೊ ಕಳ್ಳತನವನ್ನ ಮಾಡಿರುವಂಥದ್ದು ಏನಾಯ್ತು ನೋಡೋಣ. ಕೆಲ ದಿನಗಳ ಹಿಂದೆ ಬೆಂಗಳೂರಿನ ಕೆಂಗೇರಿಯ ಕೋನಸಂದ್ರದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಕೋನಸಂದ್ರದಲ್ಲಿ ಒಂಟಿ ಮಹಿಳೆ ಕತ್ತು ಹಿಸುಕಿ ಕೊಲೆಗೈದ ಘಟನೆ ನಡೆದಿರುವಂಥದ್ದು ಈ ಹಿಂದೆ ನಡೆದಿರುವಂಥದ್ದು ಕೆಲವು ದಿನಗಳ ಹಿಂದೆ. ಸದ್ಯ ಪ್ರಕರಣಕ್ಕೆ ತಿರುವು ಸಿಕ್ಕಿದ್ದು, ಮನೆಯಲ್ಲಿ ಬಾಡಿಗೆ ಇದ್ದ ಯುವತಿಯೇ ತನ್ನ ಲವ್ವರ್ಗಾಗಿ ಗಾಡಿ ಕೊಡಿಸಲು ಕೊಲೆ ಮಾಡಿದ್ದಾಳೆ ಅಂತ ಆ ಒಂದು ಪೊಲೀಸರು ಪ್ರಕರಣದ ಹಿಂದೆ ಬಿದ್ದು ಏನು ವಿಚಾರ ಅನ್ನೋದನ್ನ ಮಾಹಿತಿಯನ್ನ ಕಲೆ ಹಾಕಿರುವಂಥದ್ದು. ಇನ್ನು ಕೊಲೆ ಆದವರು ಯಾರು, ಎಲ್ಲಿಯವರು ಎಲ್ಲವನ್ನ ನಾವು ನೋಡೋದಾದ್ರೆ, ದಿವ್ಯಾ ಅನ್ನುವಂತಹ ಒಂದು ಯುವತಿ, 36 ವರ್ಷದ ಯುವತಿ ಕೊಲೆಯಾದ ಮನೆಯ ಓನರ್ ಆಗಿದ್ದಾರೆ. ಸಲೂನ್ ಶಾಪ್ ಹೊಂದಿರುವಂತಹ ಗುರುರಾಜ್ ಪತ್ನಿ ದಿವ್ಯಾ ಜೊತೆ ಕೋನಸಂದ್ರದಲ್ಲಿರುವಂತಹ ಸ್ವಂತ ಮನೆಯಲ್ಲಿ ವಾಸವನ್ನ ಮಾಡ್ತಾ ಇದ್ರು. ಹಾಗೆ ಮಧ್ಯಾಹ್ನದ ಟೈಮ್ನಲ್ಲಿ 1:30 ಟೈಮಲ್ಲಿ ದಿವ್ಯಾ ಕತ್ತು ಹಿಸುಕಿ ಉಸಿರುಗಟ್ಟಿಸಿ ಕೊಲೆ ಮಾಡಿ ಅವರ ಕತ್ತಿನಲ್ಲಿದ್ದಂತಹ ಚಿನ್ನದ ಸರವನ್ನ ಕಸಿದುಕೊಂಡು ಪರಾರಿಯಾಗಿರುವಂಥದ್ದು. ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಿದ ಪೊಲೀಸರು ದಿವ್ಯಾ ಅವರ ಮನೆಯ ಮೇಲಿನ ಬಾಡಿಗೆ ಮನೆಯಲ್ಲಿ ವಾಸವಿದ್ದಂತಹ ಮೋನಿಕಾ ಎಂಬ ಯುವತಿಯನ್ನ ಬಂಧನ ಮಾಡಿದ್ದಾರೆ. ಅಂದ್ರೆ ಮೋನಿಕಾ ಅನ್ನುವಂತಹ ಯುವತಿ ದಿವ್ಯಾ ಅವಳನ್ನ ಕೊಲೆ ಮಾಡಿರುವಂಥದ್ದು. ಒಂದೇ ಮನೆಯಲ್ಲಿ ವಾಸವಾಗಿರುವಂಥದ್ದು. ಮೇಲ್ಗಡೆ ಫ್ಲೋರಲ್ಲಿ ಯಾರು ಮೋನಿಕಾ ಅನ್ನುವಂತಹ ಹುಡುಗಿ ವಾಸವಾಗಿದ್ಲು. ಸುಮಾರು ವರ್ಷಗಳಿಂದಲೇ ಇಲ್ಲಿ ವಾಸವಾಗಿರುವಂತಹ ಆ ಹುಡುಗಿ ಈ ಒಂದು ದುಷ್ಕೃತ್ಯವನ್ನ ಮಾಡಿರುವಂಥದ್ದು. ಇನ್ನು ಮೋನಿಕಾ ಬಗ್ಗೆ ನಾವು ನೋಡೋದಾದ್ರೆ, ಈ ಒಂದು ಹುಡುಗಿ ಕೋಲಾರ ಮೂಲದವಳಾಗಿದ್ದು SSLC ವ್ಯಾಸಂಗವನ್ನ ಮಾಡ್ತಾ ಇದ್ದು ಕಳೆದ 3 ತಿಂಗಳಿಂದ ಮೃತೆ ದಿವ್ಯಾ ಅವರ ಮನೆಯಲ್ಲಿ ಅವರು ಬಾಡಿಗೆಯಲ್ಲಿ ವಾಸವಾಗಿದ್ಲು ಅನ್ನುವಂಥ ಒಂದು ಮಾಹಿತಿ. ಇನ್ನು ಕಂಪನಿಯೊಂದರಲ್ಲಿ ಕಳೆದ 1 ವರ್ಷದಿಂದ ಡೇಟಾ ಎಂಟ್ರಿ ಕೆಲಸವನ್ನ ಕೂಡ ಮಾಡ್ತಾ ಇದ್ದಂತಹ ಮೋನಿಕಾ ಇತ್ತೀಚೆಗೆ ಕೆಲಸವನ್ನ ಕೂಡ
ತೊರೆದಿದ್ಲಂತೆ. ಬಳಿಕ ಸಾಲ ತೀರಿಸಲು ಹಾಗೂ ಶೋಕಿ ಜೀವನವನ್ನ ನಡೆಸೋಕೆ, ಅಂದ್ರೆ ತುಂಬಾ ಶೋಕಿ ಜೀವನವನ್ನು ನಡೆಸುವಂತಹ ಹುಡುಗಿಯರು ಇದ್ದಾರೆ ಬೆಂಗಳೂರಲ್ಲಿ. ಹುಡುಗರು ಎಷ್ಟು ಇರ್ತಾರೋ ಅದೇ ರೀತಿಯಾಗಿ ಹುಡುಗಿಯರು ಕೂಡ ಶೋಕಿ ಜೀವನಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ. ಈ ಹುಡುಗಿ ಕೂಡ ಅದೇ ರೀತಿಯಾಗಿ ಶೋಕಿ ಜೀವನವನ್ನ ನಡೆಸ್ತಾ ಇದ್ಲು ಅನ್ನುವಂಥ ಒಂದು ಮಾಹಿತಿ. ಈ ಹುಡುಗಿ ಈ ತರ ಶೋಕಿ ಜೀವನ ನಡೆಸಿ ಅಥವಾ ಇದಕ್ಕೆ ನನಗೆ ಬೇಕು, ಹಣದ ಸಮಸ್ಯೆ ಇದೆ ಅನ್ನೋದ ಒಂದು ವಿಚಾರವಾಗಿ ಅವಳು ಕೆಟ್ಟ ಕೆಲಸಕ್ಕೆ ತನ್ನನ್ನು ಒಂದು ಅರ್ಪಣೆ ಮಾಡಿಕೊಂಡಿರ್ತಾಳೆ. ಇದೇ ರೀತಿಯಾಗಿ ಕಳ್ಳತನ ಮಾಡಿದರೆ ಬರುತ್ತೆ ಅನ್ನುವಂಥ ಒಂದು ಇಂಟೆನ್ಷನ್ನಿಂದ ಆಕೆ ಅವಳ ಮೇಲೆ ಕೃತ್ಯವನ್ನು ಮಾಡಿರುವಂಥದ್ದು, ಕೊಲೆಯನ್ನು ಮಾಡಿರುವಂಥದ್ದು. ನಿಜಕ್ಕೂ ಇದು ಒಂದು ನೋವಿನ ಸಂಗತಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ಮೋನಿಕಾ ಯಾಕೆ ಹೀಗೆ ಮಾಡಿದ್ಲು ಅನ್ನೋದನ್ನು ನಾವು ನೋಡೋದಾದ್ರೆ, ಮೋನಿಕಾ ಲವರ್ ಟಾಟಾ ಎಸಿ ವಾಹನ ಖರೀದಿಗೆ ಹಣದ ಮುಗ್ಗಟ್ಟು ಎದುರಿಸಿದ್ದ ಅನ್ನುವಂಥದ್ದು. ಅಂದರೆ ಅವರಿಗೆ ಸ್ವಲ್ಪ ಹಣದ ಸಮಸ್ಯೆ ಇತ್ತು ಅನ್ನೋ ಒಂದು ಕಾರಣದಿಂದಾಗಿ, ಅಂದರೆ ಈಕೆಯ ಮೇಲೆ ತುಂಬಾ ಸಾಲದ ಒತ್ತಡ ಇತ್ತು ಅಂತ ಕೂಡ ಹೇಳಲಾಗುತ್ತೆ. ಮನೆಯ ಮಾಲಕಿ ದಿವ್ಯಾ ಮೈಮೇಲಿದ್ದ ಒಡವೆಯ ಮೇಲೆ ಮೋನಿಕಾಳಿಗೆ ತುಂಬಾ ಒಂದು ಕಣ್ಣು ಕುಕ್ಕಿತ್ತು. ಅಂದರೆ ಆಕೆ ನೋಡ್ತಾ ಇದ್ಲು, ಗಮನಿಸ್ತಾ ಇದ್ಲು, ಇಷ್ಟೊಂದು ಚಿನ್ನ ಹಾಕಿದ್ದಾರೆ ಅಂತ ಸ್ವಲ್ಪ ಗಮನ ಕೊಡ್ತಾ ಇದ್ಲು. ಇದರಿಂದಾಗಿ ಆಕೆಯ ಚಿನ್ನವನ್ನು ಹೇಗೋ ತಗೋಬೇಕು ಅನ್ನುವಂಥ ಒಂದು ಕೆಟ್ಟ ಯೋಚನೆಯನ್ನು ಈ ಹುಡುಗಿ ಮಾಡ್ತಾಳೆ. ಇನ್ನು ದಿವ್ಯಾ ಗಂಡ ಗುರುಮೂರ್ತಿ ಎಂದಿನಂತೆ ಕೆಲಸಕ್ಕೆ ಹೋಗಿದ್ದಂತಹ ಒಂದು ಟೈಮ್ನಲ್ಲಿ ದಿವ್ಯಾ ಒಬ್ಬಂಟಿಯಾಗಿರೋದನ್ನೇ ಮೋನಿಕಾ ಅವರು ಗಮನಿಸ್ತಾ ಇರ್ತಾರೆ. ಮನೆಗೆ ಹೋಗಿ ಕುತ್ತಿಗೆ ಬಿಗಿದು ಹತ್ಯೆಯನ್ನ ಮಾಡಿರುವಂಥದ್ದು. ಬಳಿಕ ಆಕೆಯ ಮೇಲಿದ್ದಂತಹ 36 ಗ್ರಾಂ ಚಿನ್ನದ ಸರವನ್ನ ಕಸಿದು ಸುಮ್ಮನಾಗ್ಬಿಟ್ಟಿದ್ಲಂತೆ. ಹಾಗೆ ಗುರುಮೂರ್ತಿ ಅನ್ನುವಂಥವ್ರು, ಅಂದ್ರೆ ದಿವ್ಯಾ ಅವರ ಗಂಡ ಮನೆಗೆ ಬಂದಾಗ ಈ ಒಂದು ವಿಚಾರ ಬೆಳಕಿಗೆ ಬಂದಿರುವಂಥದ್ದು. ಇನ್ನು ಮೋನಿಕಾ ಕದ್ದ ಚಿನ್ನವನ್ನ ಸಡನ್ ಆಗಿ ಗಿರವಿ ಇಟ್ಟಿದ್ಲಂತೆ. ಯಾರಿಗೂ ಗೊತ್ತಾಗದ ಹಾಗೆ ಈ ಮರೆಮಾಚಿ ಗಿರವಿಯನ್ನ ಕೂಡ ಇಟ್ಟಿರುವಂಥದ್ದು. ಸೊ ಇದು ಹೇಗೆ ಗೊತ್ತಾಯಿತು ಅಂತಂದ್ರೆ, ತನಿಖೆಯ ಮೂಲಕ ಎಲ್ಲ ಪೊಲೀಸರು ಮಾಹಿತಿಯನ್ನ ಕಳೆ ಹಾಕಿರುವಂಥದ್ದು. ಸೊ ಹೀಗಾಗಿ ಇದೀಗ ಪೊಲೀಸರ ವಶವಾಗಿದ್ದಾಳೆ ಮೋನಿಕಾ. ಚಿಕ್ಕ ವಿಚಾರಕ್ಕೆ ಈ ರೀತಿಯಾಗಿ ಕೊಲೆ ಮಾಡಿ ಇಂತಹ ಒಂದು ಕೆಟ್ಟ ಒಂದು ಮನಸ್ಥಿತಿಯನ್ನು ನಿಜಕ್ಕೂ ಊಹಿಸೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಈ ತರಹ ಮನಸ್ಸು ಬದಲಾಗುತ್ತೆ, ಜೊತೆಗೆ ಕಷ್ಟ ಅನ್ನುವಂಥದ್ದು ವ್ಯಕ್ತಿಗಳಿಗೆ ಯಾವ ರೀತಿಯಾಗಿ ಅವರನ್ನು ಬದಲಾವಣೆ ಮಾಡುತ್ತೆ ಅನ್ನೋದು ನಿಜಕ್ಕೂ ಒಂದು ಸೋಜಿಗದ ವಿಚಾರ ಅಂತಲೇ ಹೇಳ್ಬೋದು. ಇನ್ನೂ ಕೂಡ ಆ ಹುಡುಗಿಗೆ ಏಜ್ ಆಗಿಲ್ಲ, ತುಂಬ ಚಿಕ್ಕ ಹುಡುಗಿ, ಆದರೂ ಈ ಥರದ ಮನಸ್ಸು ಬಂತು ಅನ್ನುವಂಥದ್ದು ನಿಜಕ್ಕೂ ಅದೊಂದು ಬೇಸರದ ಸಂಗತಿ. ಓದ್ತಾ ಇರುವಂತಹ ಹುಡುಗಿ ಕೆಲಸಕ್ಕೆ ಇನ್ನೇನು ಸೇರ್ಕೊಂಡಿದ್ಲು, ಅಷ್ಟು ಬೇಗ ಹಣದ ಸಮಸ್ಯೆ ಆಯಿತು. ಅದಕ್ಕೋಸ್ಕರ ಒಂದು ಹೆಣ್ಮಗಳನ್ನ ತಾನು ಮನೆಯಲ್ಲಿದ್ದ ಆ ಮನೆ ಮಾಲಕಿಯನ್ನೇ ಈ ತರಹ ಕೊಲೆ ಮಾಡಿರುವಂಥದ್ದು, ಕತ್ತು ಹಿಸುಕಿ ಕೊಲೆ ಮಾಡಿರುವಂಥದ್ದು ನಿಜಕ್ಕೂ ಒಂದು ಬೇಸರದ ಸಂಗತಿ ಅಂತ ಹೇಳಿದರೆ ಖಂಡಿತವಾಗ್ಲೂ ತಪ್ಪಾಗಲಿಕ್ಕಿಲ್ಲ. ಈ ಥರದ ಪ್ರಕರಣಗಳು ಕಮ್ಮಿ ಆಗಬೇಕು ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ. ಬೇರೆ ಬೇರೆ ಘಟನೆಗಳು, ಕ್ಷುಲ್ಲಕ ವಿಚಾರಗಳು, ಚಿಕ್ಕ ಪುಟ್ಟ ವಿಚಾರಗಳು ಕೊಲೆಯಲ್ಲಿ ಅಂತ್ಯವಾಗುವಂಥದ್ದು ತುಂಬಾ ನೋವಿನ ಸಂಗತಿ ಅನ್ನುವಂಥದ್ದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಥವಾ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನು ಅನಿಸುತ್ತೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸ್ಬೋದು.